ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಡಾಕ್ಟರ್ ಸಂತೋಷ್ ಹಾನಗಲ್ ಆಯ್ಕೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡ ತಾಲೂಕಿನ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಹಾನಗಲ್ ಅವರಿಗೆ ಲಿಂಗರಾಜ್ ಅಂಗಡಿರವರು ಆಮಂತ್ರಣ ನೀಡಿ ಸನ್ಮಾನಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ 25 ವರ್ಷದಿಂದ ಧಾರವಾಡ, ಬೆಳಗಾವಿ ಜಿಲ್ಲಾ ಹಾಗೂ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಅವಿನಾಭಾವ ನಂಟು ಹೊಂದಿರುವವರು. ಕನ್ನಡಕ್ಕಾಗಿ ವಿವಿಧ ಹೋರಾಟಗಳಲ್ಲಿ ಭಾಗವಹಿಸಿದ್ದವರು. ಧಾರವಾಡ, ಬೆಳಗಾವಿ ಹಾಗೂ ಬೆಂಗಳೂರು ಡಾಕ್ಟರ್ ಸಂತೋಷ್ ಹಾನಗಲ್ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳು: ಕಿತ್ತೂರು ಶ್ರೀ 2011, ಶೌರ್ಯ ಶ್ರೀ 2013, ಕದಂ ಶ್ರೀ ಕನ್ನಡ ಪ್ರಶಸ್ತಿ 2017, ಕನ್ನಡ ಕಾವ್ಯ ಮಾಣಿಕ್ಯ ಪ್ರಶಸ್ತಿ 2019, ಕದಂಬ ರತ್ನ ಪ್ರಶಸ್ತಿ 2020, ಶ್ರೀ ಪುಲ್ಕೇಶಿ ಪ್ರಶಸ್ತಿ 2020-21, ಕನ್ನಡ ಸಾಂಸ್ಕೃತಿಕ ಶ್ರೇಷ್ಠ ಪ್ರಶಸ್ತಿ 2020, ಕಿತ್ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಯೂರ ವರ್ಮ ಕನ್ನಡ ಪ್ರಶಸ್ತಿ 2020, ಸ್ವಾಮಿ ವಿವೇಕಾನಂದ ಸದ್ಭಾವನಾ ರಾಜ್ಯ ಪ್ರಶಸ್ತಿ 2022, ವಿಶ್ವ ಕನ್ನಡ ಸದ್ಭಾವನಾ ಶ್ರೀ ಪ್ರಶಸ್ತಿ 2022 ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಲಿಂಗರಾಜ್ ಅಂಗಡಿರವರು ಹೇಳಿದರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಡಾಕ್ಟರ್ ಸಂತೋಷ್ ಹಾನಗಲ್ ರವರು ಮಾತನಾಡಿ, ಎಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಿಗೂ ಹಾಗೂ ಹಿರಿಯ ಸಾಹಿತಿಗಳಿಗೆ, ಕನ್ನಡ ಅಭಿಮಾನಿಗಳಿಗೂ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ನಮಗೆ ಯುವಕರ ದಂಡಿಗೆ ಮತ್ತೊಂದು ದೊಡ್ಡ ಶಕ್ತಿ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗ ಸಾಕಷ್ಟು ಯುವಕರನ್ನ ಹುರಿದುಂಬಿಸಿ ಪ್ರೋತ್ಸಾಹಿಸುವಂತ ಕೆಲಸವನ್ನ ಸಾಹಿತ್ಯ ಪರಿಷತ್ತು ರಾಜ್ಯದಿಂದ ಹಿಡ್ಕೊಂಡು ತಾಲೂಕು ಹಂತದವರೆಗೂ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರ ಮಾರ್ಗದರ್ಶನದೊಳಗೆ ಧಾರವಾಡ ಸಾಹಿತ್ಯ ಪರಿಷತ್ ಅತ್ಯಂತ ಕ್ರಿಯಾಶೀಲವಾಗಿ ಮತ್ತು ಎಲ್ಲ ಮುಖಗಳನ್ನು ಕೂಡ ಪರಿಚಯಿಸುವಂಥ, ಎಲ್ಲ ಕನ್ನಡದ ಮನಸ್ಸುಗಳನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಧಾರವಾಡ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಫೆಬ್ರವರಿ 27ನೇ ತಾರೀಕಿಗೆ ಮಾಡಲು ನಿರ್ಣಯಿಸಲಾಗಿದೆ. ಅದರ ಪ್ರಯುಕ್ತವಾಗಿ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಮಾಡಬೇಕು ಅಂತೇಳಿ ನಿರ್ಣಯಿಸಲಾಗಿದೆ. ಅದರ ಅಂಗವಾಗಿ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ಒಂದು ವಿಶೇಷತೆ, ಒಬ್ಬ ಉತ್ತಮ ಸಂಶೋಧಕರು, ವಿಶೇಷವಾಗಿ ಕನ್ನಡದ ಮನಸ್ಸುಗಳನ್ನು ಕೂಡಿಸುವಂಥ ಮತ್ತು ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋಗ್ತಾ ಇರುವಂಥ ಸಾಕಷ್ಟು ಸಂಶೋಧನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕನ್ನಡದ ಸಾಹಿತ್ಯಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿದಂಥವರು ಮತ್ತು ಅವರದೇ ರೀತಿಯ ಶೈಲಿಯೊಳಗೆ ಬರಹದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದಂಥ ಸಂತೋಷ್ ಹಾನಗಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಬಹಳ ಲಿಂಗರಾಜ್ ಅಂಗಡಿ ಸರ್ಗೆ ಅತ್ಯಂತ ಗಳಸ್ಯ ಕಂಠೇಶ್ ಅವರು ಯಾವತ್ತು ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳಲ್ಲಿ ಜೋಡಿಯಾಗೇ ಬರ್ತಾರೆ. ಆ ರೀತಿಯಾಗಿರುವಂತಹ ಕೌಜಲ್ಗಿ ಸರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರನ್ನು, ಮೇಘಾ ಹುಕ್ಕೇರಿ ಮೇಡಮ್ ಅವರು ನಮ್ಮ ತಾಲೂಕದೊಳಗೆ ಅತ್ಯಂತ ಒಂದು ಕಪ್ಪು ಚುಕ್ಕೆ ಬರದಾರದ ರೀತಿ ಒಳಗ ಹಣಕಾಸಿನ ವ್ಯವಹಾರವನ್ನ ನೋಡ್ಕೊಳ್ತಾ ಇರುವಂತ ಮೇಘಾ ಹುಕ್ಕೇರಿ ಮೇಡಮ್ ಕೂಡ ಸುಂದರವಾದ ಕ್ಷಣದಲ್ಲಿ ನಾವಿಲ್ಲಿ ಇವತ್ತು ಸೇರಿದ್ದೇವೆ. ಎಲ್ಲರಿಗೂ ನಾನು ನಮಸ್ಕಾರದೊಂದಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ಹಾಗೂ ಧನ್ಯವಾದಗಳನ್ನು ಸಹಿತ ನಾನು ಮುಂಚಿತವಾಗಿಯೇ ಅರ್ಪಿಸ್ತಾ ಇದ್ದೇನೆ. ಯಾಕಂದ್ರೆ ನಾವೆಲ್ಲ ಒಂದು ನಾಣ್ಣುಡಿಯನ್ನ ಕೇಳಿ ಬೆಳೆದಂಥವ್ರು. ಏನಂದ್ರೆ ವಿನಯಶಾಲಿಯೇ ವಿಜಯಶಾಲಿ ಅಂತ ಹೇಳಿ ಅಂತ ಒಂದು ನಾಣ್ಣುಡಿ ನಮ್ಮ ಹಾನಗಲ್ ಸರ್ ಮಕ್ಕಳಿಗೆ ಅದು ಬಹಳ ಶೋಭೆ ತರುವಂತ ವಿಷಯನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ನನಗದು ಸಂಸ್ಕೃತ ಹೇಳೋದಿಲ್ಲ, ಕನ್ನಡದೊಳಗೆ ಹೇಳ್ತೀನಿ. ವಿದ್ಯೆಯಿಂದ ವಿನಯ ಬರ್ತೈತಿ, ವಿನಯದಿಂದ ವೃತ್ತಿ ಬರ್ತೈತಿ, ವೃತ್ತಿಯಿಂದ ಸಂಪತ್ತು ಬರ್ತೈತಿ, ಸಂಪತ್ತಿನಿಂದ ಅವ ವೃತ್ತಿ ಬರ್ತೈತಿ, ಆಮೇಲೆ ಸಂಪತ್ತು ಬರ್ತೈತಿ. ಆ ಸಂಪತ್ತಿನಿಂದ ಅವ ಅನೇಕ ಲೋಕ ಕಲ್ಯಾಣವನ್ನು ಮಾಡ್ತಾನ. ಅದರಿಂದ ಅವನಿಗೆ ಯಶಸ್ಸು ಸಿಗ್ತೈತಿ ಅನ್ನೋದನ್ನ ನಾನು ಸಂಸ್ಕೃತದಲ್ಲಿ ಕನ್ನಡ ಅರ್ಥವನ್ನು ಓದಿ ತಿಳ್ಕೊಂಡಿದ್ದು. ಅದು ಇವತ್ತು ನಮ್ಮ ಸಂತೋಷ್ ಅವರಿಗೆ ಆಗಲಿ, ಅವ್ರ ಅಣ್ಣ ಸಂಜೆಯವರಿಗಾಗಲಿ, ಅವ್ರ ತಾಯಿಗಾಗಲಿ, ಅದೆಲ್ಲಕ್ಕಿಂತ ಕಿರೀಟವಾದಂಥ ನಮ್ಮ ಹಾನಗಲ್ ಸರಿಗೆ ಅದು ಹೋಗ್ತೈತಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇವರು ಈ ವರ್ಷ ಏನು ತಾಲೂಕಿನಲ್ಲಾಗಲಿ, ಮುಂದಿನ ನಮ್ಮ ಅಮ್ಮ ವೈನಿ ಇರೋದ್ರೊಳಗೆ ರಾಜಮಟ್ಟದಲ್ಲಿನೂ ಈ ಫ್ಯಾಮಿಲಿ ಒಳಗೆ ಒಂದು ಗರಿ ಸಿಗಲಿ, ಇಂಥ ಸಮ್ಮೇಳನಕ್ಕೆ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ. ಇನ್ನೊಂದು ವಿಶೇಷ ಅಂದ್ರೆ ಧಾರವಾಡದಿಂದ ಆಯ್ಕೆ ಆಗಿದ್ದು ಬಹಳ ಸಂತೋಷ. ಎಲ್ಲಾ ಬಳಗ ಸಾಹಿತ್ಯ ವಲಯ ಇಲ್ಲಿ ಧಾರವಾಡದಿಂದ ಗುರುತಿಸಿಕೊಂಡು ಹೋದಂತವ್ರದ್ದು ರಾಜ್ಯ
ಮಟ್ಟದಲ್ಲಿ ಆಗಿದ್ದಾರೆ. ಆ ನಿಟ್ಟಿನೊಳಗೆ ನೀವು ಬೆಳಿತೀರಾ ಅನ್ನುವಂತ ಮಾತನ್ನು ಕೂಡ ಹೇಳಿ, ಸುಭಾಷ್ ಹಾನಗಲ್ ಸರ್ ಮಗನಾದಂಥ ಸಂತೋಷ್ ಇವರಿಗೆ ನಾವು ಸುಭಾಷ್ ಹಾನಗಲ್ ಅವರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಸೇರಿ ಅವರ ಮೂಲಕ ಅವರ ಸೇವೆಯನ್ನು ನಾವು ಸ್ಮರಿಸಿ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಇದೊಂದು ಸುದಿನ ಒಂದು ಯುವಕರಿಗೇನೆ ಕೊಡಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಹಿರಿಯರಾದ ಕೌಜಲ್ಗಿ ಸರ್ ಅವರು ಹೇಳಿದ್ರಿಂದ ಅವರನ್ನು ನಾವು ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ಎಲ್ಲರ ಸಹಮತ ಕೂಡಿ ಬಂದದ. ಅದು ನಮ್ಮ ಅವಧಿಯೊಳಗೆ ಯುವಕರಿಗೆ ಕೊಟ್ಟಿವಿ ಅಂತಂದ್ರಾಗ ಅದಕ್ಕೆ ನಮಗೂ ಹೆಮ್ಮೆ ಬರ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಲಿಂಗರಾಜ್ ಅಂಗಡಿ ಸರ್ ಅವರು. ಲಿಂಗರಾಜ್ ಅಂಗಡಿ ಸರ್ ಅವರು ಒಂದು ಗುಣ ಮೆಚ್ಚುವಂಥದ್ದು ಏನಂದ್ರೆ, ತಾವು ಬೆಳೆಯೋದರ ಜೊತೆಗೆ ಇನ್ನೊಬ್ಬರನ್ನ ಬೆಳೆಸುವಂಥ ಗುಣ ಏನಿದೆ ಅದನ್ನು ಮೆಚ್ಚುವಂಥ ಗುಣ ಅದು ಯಾರಲ್ಲಿ ಬರ್ತಕ್ಕಂಥದ್ದೇ. ಅವರದರಂತ ನಾವು ಆಗಿದ್ದು ನಿಜವಾಗಿ ಹೇಳ್ಬೇಕಂದ್ರೆ, ನಾವು 22 ವರ್ಷ ಆಯ್ತು ನಾವು ಬರೀ ಪ್ರೇಕ್ಷಕರಾಗಿ ಹಿಂದಿನ ಕುರ್ಚಿದಾಗ ಕುಂತು ಬಂದವರೇ ಹೋಗ್ತೀವಿ, ಮೇಲ್ಗಡೆ ಬಂದೇ ಇಲ್ಲ ಇನ್ನೂವರೆಗೂ. ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳೇ ಹಾಗೂ ತಾಯಿಂದರೆ, ಅವರ ಸಹೋದರ ಸಂಜೀವ್ ಅವರೇ ಮತ್ತು ಅವರ ಧಾರವಾಡ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಲ್ಲಿ ತಾವೆಲ್ಲ ತೋರಿಸಿರ್ತಕ್ಕಂಥ ಸಹಕಾರ, ತಾವೆಲ್ಲ ಅಭ್ಯರ್ಥಿ ಮಾಡಿರ್ತಕ್ಕಂಥ ಅಭಿಪ್ರಾಯಗಳಿಗೆ ನಾನು ಹಣಿಮಣಿದು ಎಲ್ಲ ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳಿಗೆ ಎಲ್ಲರೂ ಒಂದು ಒಕ್ಕೊರಲಿನಿಂದ ಆಯ್ಕೆಯನ್ನು ಸಮರ್ಥನೆ ಮಾಡಿದ್ದಕ್ಕಾಗಿ ಮೊದಲು ಪ್ರಥಮವಾಗಿ ಹಾರ್ದಿಕ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೇನೆ. ಇವಾಗ ಅವಾಗಿಂದ ಇಲ್ಲಿವರೆಗೆ ನಾವೇನು ಬೆಂಗಳೂರಿಗೆ ಹೋದಾಗ ಒಮ್ಮೆ ಅವ್ರಿಗೆ ಬೇಕಾಗೋದು ಸಂತೋಷ್ ಹಾನಗಲ್ ಅವ್ರನ್ನ. ಹೀಗಾಗಿ ಬಹಳಷ್ಟು ಪ್ರೀತಿಯಿಂದ ಅವರು ಕಾರ್ಯದರ್ಶಿ ಆದಾಗ ನಾನು ಎಲ್ಲಿ ಅವತ್ತು ಎಲ್ಲ ಕಡೆನೂ ನನಗೆ ಅದ್ರ ಜೊತೆಗೆ ಇಟ್ಕೊಂಡು ಬಹಳಷ್ಟು ನಮ್ಮದು ಕನ್ನಡದ ಒಂದು ಬೆಳವಣಿಗೆಗೆ ಸಹಾಯ ಬಹಳಷ್ಟು ಸಹಾಯ ಮಾಡಿದಂತ ಒಬ್ಬ ಒಳ್ಳೆಯ ಒಬ್ಬ ಸಂಶೋಧಕ, ಯುವ ಸಂಶೋಧಕರನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಯ್ಕೆ ಮಾಡಿದ್ದಕ್ಕೆ ನಮಗೆ ನಮ್ಮ ತಂದೆ ತಾಯಿಗಳು ಹೇಗಿರ್ತಾರೆ ನಾವು ಮಕ್ಕಳು ಆಗ್ತೇವೆ. ಈ ರೀತಿ ನಾವು ಒಳ್ಳೆಯ ಮೌಲಿಕವಾಗಿ ಗುಣಮಟ್ಟದಿಂದ ಬದುಕಿದ್ರೆ ನಮ್ಮ ಮಕ್ಕಳು ಹಂಗ ಆಗ್ತಾವೆ. ಇಲ್ಲೇ ಇದ್ರೆ ಅವ 12 ನೋಡಿ ನಾವು ಸಮಾಜದೊಳಗ ನಮ್ಮದೇ ಆದಂತ ಒಂದು ಗಣ್ಯತೆಯ ಗೌರವವನ್ನು ಇಟ್ಕೊಂಡು ಬದುಕುವಂತ ಕೆಲಸ ಮಾಡ್ತು. ಆ ಹಿನ್ನೆಲೆಯೊಳಗ ಸಂತೋಷ್ ಹಾನಗಲ್ ಬಹಳಷ್ಟು ಅಲ್ಲಿ ನೋಡಿದಾಗ ಖುಷಿ ಇರುತ್ತಾಗಲ್ಲ ಅಂದ್ರೆ, ಆ ತಾಲೂಕಲ್ಲಿ ಇರ್ತಕ್ಕಂಥ ಒಬ್ಬ ಒಳ್ಳೆಯ ಸಾಹಿತ್ಯವನ್ನು ಸರ್ವಾಧ್ಯಕ್ಷ ಮಾಡಬೇಕು. ಅದೇ ತಾಲೂಕು ಇರ್ತಕ್ಕಂಥ ಕೆಲವಷ್ಟು ಜನರನ್ನು ಸಾಹಿತ್ಯ ಗೋಷ್ಠಿಗೆ ಅವಕಾಶ ಕೊಡಬೇಕು, ದೈವಗೋಷ್ಠಿಗೆ ಅವಕಾಶ ಕೊಡ್ಬೇಕಂದ್ರೆ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಯುವಕರಿಗೆ, ಹಿರಿಯರಿಗೆ ಸಾಹಿತ್ಯಗಳಿಗೆ ಒಂದು ಅವಕಾಶ ಕೊಡುವ ಉದ್ದೇಶಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡುದು. ಆ ನಿಟ್ಟಿನೊಳಗ ನೀವು ಇಲ್ಲೇ ಧಾರವಾಡದಲ್ಲಿ ಹುಟ್ಟಿ ಧಾರವಾಡದಲ್ಲಿ ಬೆಳೆದು ಇಲ್ಲೇ ಶಿಕ್ಷಣವನ್ನು ಪಡ್ಕೊಂಡು, ಹಾಗಾಗಿ ನಿಮ್ದ ಆಯ್ಕೆ ಅತ್ಯಂತ ಸೂಕ್ತವಾಗಿ ಅಲ್ಲಿ ಬರುವಂತ ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನ ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಧಾರವಾಡ ತಾಲೂಕಿನ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಆರಿಸಿದ್ದಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ತಾಲೂಕಾ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ದಿಗ್ಗಜರ ನಾಡು ಬಹಳ ಉಪಯುಕ್ತವಾದಂತಹ ಕೆಲಸವನ್ನ ಇವತ್ತೇ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ. ಯುವಕರಿಗೆ ಅವಕಾಶವನ್ನು ಕೊಟ್ಟಿದೆ. ಬಹಳ ಮುಖ್ಯವಾಗಿ ನಾನು ಮತ್ತೊಮ್ಮೆ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ ಬಹಳ ಖುಷಿ ಆಗ್ತದೆ, ಹಾಗೇನೆ ಬಹಳ ಸಂತೋಷ, ಹಾಗೇನೆ ಏನಾದ್ರೂ ಒಂದು ಬಹಳ ಮುಖ್ಯವಾಗಿ ನನಗೆ ಒಂದು ಚಾಲೆಂಜಿಂಗ್ ಆಗಿ, ಅಂದ್ರೆ ಏನಾದ್ರೂ ಮಾಡ್ಲಿಕ್ಕೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಈ ನಾಡು ಜನತೆ ನನಗೆ ಕೊಟ್ಟಿದೆ. ಧಾರವಾಡ ಜನತೆಗೆ, ಧಾರವಾಡದಲ್ಲಿರ್ತಕ್ಕಂಥ ಎಲ್ಲ ದಿಗ್ಗಜರಿಗೆ, ಆಗಿ ಹೋದಂತ ಈಗಿರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಎಲ್ಲರಿಗೂ ಸಹ ಅಭಿನಂದನೆಗಳು, ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಿದ್ದೀನಿ. ನಮಸ್ಕಾರ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ.
ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwad Lawn Function Hall, perfect selection for a lifetime relation. Dharwad Lawn Hall, good and beautiful hall. Let's celebrate your parties and events. Dharwad Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwad Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.